ಕನ್ನಡ ವ್ಯಾಕರಣಾಂಶದಲ್ಲಿ ಬರುವಂತಹ ದುರುಕ್ತಿಗಳು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಯಾಪದ ಇಲ್ಲವೇ ನಾಮವಿಶೇಷಣ ಪದಗಳನ್ನು ವಿಶೇಷವಾಗಿ ಹೆಚ್ಚಳ, ತ್ವರೆ, ಎಚ್ಚರಿಕೆ, ಆತಂಕ, ತಿರಸ್ಕಾರ, ಅತಿಶಯ ಅರ್ಥವಿರುವ ಸಂದರ್ಭಗಳಲ್ಲಿ ಎರಡೆರಡು ಬಾರಿ ಪ್ರಯೋಗಿಸುತ್ತೇವೆ. ಇದನ್ನು ದುರುಕ್ತಿ ಎನ್ನಲಾಗುತ್ತದೆ. ಕಾವ್ಯ ಮೀಮಾಂಸೆಯಲ್ಲಿ 3 ಬಾರಿ ಪ್ರಯೋಗಿಸುವುದನ್ನು ಪುನರುಕ್ತಿ ಅಥವಾ ದುರುಕ್ತಿ ಎನ್ನಲಾಗುತ್ತದೆ. ದುರುಕ್ತಿ ಎಂದರೆ ಒಂದು ಪದವನ್ನು ಅರ್ಥಬದ್ಧವಾಗಿ ಎರಡೆರಡು ಬಾರಿ ಉಚ್ಚರಿಸುವುದಕ್ಕೆ ದುರುಕ್ತಿ ಅಂತಲೂ ಸಹ ಕರಿತೀವಿ. ಉದಾಹರಣೆ ನೋಡಿ, ಎತ್ತರೆತ್ತರ, ಇಲ್ಲಿ ಎತ್ತರ ಎತ್ತರ ಆಗ್ತದೆ. ಕಿತ್ತು ಕಿತ್ತು, ಪರಿ ಪರಿ, ನಡೆ ನಡೆ, ಕಲ್ಲು ಕಲ್ಲು, ದಪ್ಪ ದಪ್ಪ, ತುತ್ತ ತುದಿ, ಮಠ ಮಧ್ಯಾಹ್ನ, ಮನೆ ಮನೆ, ಕೆಳಗೆ ಕೆಳಗೆ, ನೀಚ ನೀಚ, ಸರಿ ಸರಿ, ಚಿಕ್ಕ ಚಿಕ್ಕ, ಕಪ್ಪು ಕಪ್ಪು, ಕಟ್ಟ ಕಡೆ, ಬಟ್ಟ ಬಯಲು. ಈ ಬಟ್ಟ ಬಯಲು ಅನ್ನೋದು ಬಯಲು ಬಯಲು ಅಂತ ಆಗ್ತದೆ. ಕಟ್ಟ ಕಡೆ ಅಂದರೆ ಕಡೆ ಕಡೆಗೆ ಅಂದರೆ ಕಟ್ಟ ಕಡೆ ಅಂತ ಆಗ್ತದೆ. ಅದೇ ರೀತಿ ಮತ್ತೆ ಮತ್ತೆ, ಹೋಗು ಹೋಗು, ನಡೆ ನಡೆ, ಇವೆಲ್ಲವೂ ಸಹ ದುರುಕ್ತಿ ಪದಗಳಾಗ್ತವೆ. ದುರುಕ್ತಿಗೆ ಇನ್ನಷ್ಟು ಉದಾಹರಣೆಗಳು: ಉತ್ಸಾಹದಲ್ಲಿ ಹೌದು ಹೌದು, ಬಂದೇ ಬಂದೆ. ದಿಕ್ಕಿದಲ್ಲಿ ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು, ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೇರಿ ಕೇರಿಗಳನ್ನು, ಸಂಭ್ರಮದಲ್ಲಿ ಅಗೋ ಅಗೋ, ಬನ್ನಿ ಬನ್ನಿ, ಆಶ್ಚರ್ಯದಲ್ಲಿ ಅಬ್ಬಬ್ಬ ಅಹಹ, ಆಕ್ಷೇಪದಲ್ಲಿ ಬೇಡ ಬೇಡ, ನಡೆ ನಡೆ, ನಿಷೇಧದಲ್ಲಿ ಸಾಕು ಸಾಕು, ಒಪ್ಪಿಗೆಯಲ್ಲಿ ಹೌದು ಹೌದು, ಆಗಲಿ ಆಗಲಿ, ಅವಸರದಲ್ಲಿ ಓಡು ಓಡು, ನಡೆ ನಡೆ. ಪ್ರೀತಿಯ ಸಹೃದಯ ಬಂಧುಗಳೇ, ಎಲ್ಲರೂ ಸಹ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.